ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನನ್ನ ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಅರ್ಲಿ ಮಾರ್ನಿಂಗ್ 4:08ಗೆ ನಾನು ಎದ್ದಿರೋದು. ಯಾಕೆ ಅಂತಂದರೆ ಇವತ್ತು ನನ್ನ ಮಗನಿಗೆ GRS ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, GRSಗೆ. ಹಾಗಾಗಿ ಅವನಿಗೆ ಬೇಗ ಎದ್ದೊಳ್ಬೇಕಿತ್ತು. ಅವನಿಗೂ ರೆಡಿ ಮಾಡಿ ನಾನು ಸ್ವಲ್ಪ ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ರೆಡಿ ಮಾಡಾಯಿತು. ಅವ್ರಿಗೆಲ್ಲ ಟ್ರಿಪ್ಪಿಗೆ ಹೋಗೋದಕ್ಕೆ ಏನೇನು ಬೇಕಿತ್ತು ಅದೆಲ್ಲನೂ ನಾನು ತಗೊಂಡು ಅವ್ರನ್ನ ಈಗ ಕ್ಲಾಸ್ಗೆ ಬಿಡಬೇಕು. ಸ್ಕೂಲ್ ಹತ್ರ ಅಲ್ಲಿ ಬಸ್ ಬಂದು ಪಿಕ್ ಮಾಡುತ್ತೆ. ಬಸ್ಸು ಬಂದು KSRTC ಬಸ್ಗಳನ್ನ ಮಾಡಿದ್ದಾರೆ. ಸ್ಕೂಲಲ್ಲಿ ಬಸ್ಗಳ ಫೆಸಿಲಿಟೀಸ್ ಇದೆ, ಆದರೂ ಕೂಡ ಅದನ್ನು ಬೇರೆ ಮಕ್ಕಳು ಅಂದರೆ ಈಗ ಇವರು 3/4ಗೆ ಕರ್ಕೊಂಡು ಹೋಗ್ತಿರೋದು. ಹಾಗಾಗಿ ಇವ್ರಿಗೆ ಬಸ್ಸನ್ನ ಫೆಸಿಲಿಟೀಸ್, ಸ್ಕೂಲ್ ಫೆಸಿಲಿಟೀಸ್ ಬಸ್ಗಳಿದೆಯಲ್ಲ ಅದನ್ನು ಕೊಡೋದಿಲ್ಲ. KSRTC ಬಸ್ಗಳನ್ನ ಮಾಡಿದ್ದೀವಿ, ಅದರಲ್ಲಿ ಕರ್ಕೊಂಡು ಹೋಗ್ತೀವಿ, ಬೇಗ ಕರ್ಕೊಂಡು ಬನ್ನಿ ಅಂತ ಹೇಳಿ ಫೋನ್ ಮಾಡಿದರು. ನೋಡಿ, ಹಾಗೇ ನನ್ನ ಮಗನ ಫ್ರೆಂಡ್ಸ್ಗಳು ಮುಂದೆ ಬೈಕಲ್ಲಿ ಹೋಗ್ತಾಯಿದ್ರು. ಹಾಗೆ ಅವರಪ್ಪ ನನ್ನ ಮಗನಿಗೆ ರೇಗಿಸ್ಕೊಂಡು ನಿನ್ನ ಫ್ರೆಂಡ್ಸ್ಗಳ ಹೆಸರು ಕೂಗ್ತೀನಿ ಅಂತ ಹೇಳ್ಕೊಂಡು ಅವನಿಗೆ ಕಾಲು ಹೇಳ್ಕೊಂಡು ಮುಂದೆ ಹೋಗ್ತಾಯಿದ್ರು. ಹಾಗೆ ಅವನಿಗೂ ಆ ಥರ ಕರಿಬಿಡಿ, ಅವರು ಪೇರೆಂಟ್ಸ್ ಜೊತೆ ಹೋಗ್ತಾ ಇದ್ದಾರೆ, ಅವ್ರ ಅಮ್ಮವ್ರ ಜೊತೆ, ಆ ರೀತಿ ಕರಿಬಾರ್ದು ಅಪ್ಪ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಆಲ್ರೆಡಿ ನಾವು ಹೋಗೋ ಅಷ್ಟೊತ್ತಿಗೆ ತುಂಬ ಜನ ಪೇರೆಂಟ್ಸ್ಗಳೆಲ್ಲ ಬಂದು ಅವ್ರ ಮಕ್ಕಳನ್ನ ಒಳಗಡೆ ಕಳಿಸಿದ್ರು. ಒಳಗಡೆ ಎಲ್ಲ ಸ್ಕೂಲ್ ಒಳಗಡೆ ಎಲ್ಲ ಪೇರೆಂಟ್ಸ್ ಅಲೋ ಇಲ್ಲ. ಹಾಗಾಗಿ ರಸ್ತೆ ಬದಿನಲ್ಲೇ ಎಲ್ಲ ಪೇರೆಂಟ್ಸ್ಗಳು ಬಂದು ಅವ್ರಿಗೋಸ್ಕರ ಈ ಚಳಿಲಿ ಕಾಯ್ತಾಯಿದ್ರು. ಬಸ್ಗಳನ್ನ ನೋಡಿಕೊಂಡು ಎಲ್ಲ ಬಸ್ಗಳು ಕೂಡ ಒಳಗಡೆ ಹೋಗ್ತಾಯಿತ್ತು. ಯಾವ ಮಕ್ಕಳು ಹೊರಗಡೆಯಿಂದ, ಸ್ಕೂಲ್ ಹೊರಗಡೆಯಿಂದ ಯಾವ ಮಕ್ಕಳು ಹತ್ತಿಸ್ಕೊಳ್ಳೋದಿಲ್ಲ ಅವರು ಸ್ಕೂಲ್ನಲ್ಲಿ. ಅಷ್ಟು ಉದ್ದ KSRTC ಬಸ್ಸು. ಬಟ್ ಅವ್ರು ಸ್ಕೂಲ್ ಒಳಗಡೆ ಹೋಗ್ಬೇಕಾದ್ರೆ ತುಂಬಾ ಸರ್ಕಸ್ ಪಟ್ಟರು. 1-2 ಬಸ್ಸು ಅವರು, ಅದಾದಮೇಲೆ 2 ಬಸ್ಸವರು ತುಂಬ ಈಸಿಯಾಗಿ ಹೋದರು. ಒಟ್ಟು 4 ಬಸ್ಗಳನ್ನ ಮಾಡಿದರು. ತುಂಬಾ ಪೇರೆಂಟ್ಸ್ಗಳೆಲ್ಲ ಹಿಂದೆ ಟಚ್ ಆಗುತ್ತೆ, ಮುಂದೆ ಟಚ್ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಗೈಡ್ ಮಾಡ್ತಾನೇ ಇದ್ದರು. ಓಕೆ, ಲಾಸ್ಟಿಗೂ ಕೊನೆಗೂ ತುಂಬ ಚೆನ್ನಾಗಿ ಬಸ್ಗಳು ಮುಂದೆ ತೊಗೊಂಡು ಹೋದರು. ಈ 3 ಬಸ್ಗೆ ಫ್ರೆಂಡ್ಸ್ ನನ್ನ ಮಗನೂ ಕೂಡ ಹೋಗ್ತಾ ಇರೋದು. ನನಗೆ ಈ ವಿಡಿಯೋದಲ್ಲಿ ಗೊತ್ತಾಗಲಿಲ್ಲ ಯಾವ ಬಸ್ ಅಂತ. ಲಾಸ್ಟಿಗೆ ಹೋಗಬೇಕಾದ್ರೆ ಅವನು 3 ಬಸ್ನಲ್ಲಿ ಕೂತ್ಕೊಂಡಿದ್ದ. ನಾನು ಇದನ್ನು ಅಚಾನಕ್ಕಾಗಿ ಈ ಬಸ್ನ ಹೋಗೋದನ್ನು ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಅದೇ ಬಸ್ಸಲ್ಲಿ ಅವನು ಹೋಗಿದ್ದ. ನೋಡಿ, ನಾವು ಕೂಡ ಹೊರಗಡೆನೇ ನಿಂತು ಆ ಚಳಿಲಿ ತುಂಬಾ ಚಳಿ. 4 ಗಂಟೆ 4:15 ಆಗಿತ್ತು. ತುಂಬಾ ಅಂದರೆ ತುಂಬಾ ಚಳಿ. ಹಾಗಾಗಿ ನಾನು ಕೂಡ ಹೊರಗಡೆ ಸ್ವಲ್ಪ ಕ್ಯಾಪ್ ಹಾಕ್ಕೊಂಡು ಬಂದಿಲ್ಲ, ತುಂಬ ಅಂದರೆ ಚಳಿ. ಹಾಗಾಗಿ ನಾನು ಆ ಕಡೆ ಈ ಕಡೆ ನೋಡ್ಕೊಂಡು ಕೂತಿದ್ದೆ. ಹಾಗೆಯೇ ಸ್ವಲ್ಪ ವೀಡಿಯೋನೂ ಮಾಡ್ಕೋತಾ ಇದ್ದೆ. ನೋಡಿ, ಬಸ್ಗಳೆಲ್ಲ ಆಲ್ರೆಡಿ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಎಷ್ಟು ಖುಷಿಯಿಂದ ಹೋಗ್ತಾಯಿದ್ದಾರೆ ಮಕ್ಕಳು ಅಂತ. ಖುಷಿ ಅಂದರೆ ಖುಷಿ, ಎಲ್ಲ ಮಕ್ಳಿಗೂ ಖುಷಿ. ಆದರೂ ಕೂಡ ಪೇರೆಂಟ್ಸ್ಗಳು ಕೂಡ ತುಂಬ ಚೆನ್ನಾಗಿ ಎಂಕರೇಜ್ ಮಾಡಿ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳಿ, ಹ್ಯಾಪಿ ಜರ್ನಿ ಅಂತ ಹೇಳಿ ಕಳಿಸ್ಕೊಡ್ತಾಯಿದ್ರು. ಅವ್ರವ್ರ ಮಕ್ಕಳಿಗೆ ಅಂತ ಅಲ್ಲ, ಎಲ್ಲ ಬಸ್ಗಳಿಗೂ ಕೂಡ ಪೇರೆಂಟ್ಸ್, ಅಷ್ಟು ಜನ ಪೇರೆಂಟ್ಸು, ಅಲ್ಲಿ ಎಷ್ಟು ಜನ ಕ್ರೌಡ್ ಇತ್ತು, ಅಷ್ಟು ಜನ ಎಲ್ಲ ಮಕ್ಳಿಗೂ ಹ್ಯಾಪಿ ಜರ್ನಿ ಅಂತ ಹೇಳಿ ಕಳಿಸ್ಕೊಡ್ತಾಯಿದ್ರು. ನೋಡಿ, ಎಷ್ಟು ಖುಷಿಯಾಗುತ್ತೆ ನೋಡಲಿಕ್ಕೆ. ನಮಗೂ ಕೂಡ ನಾವು ಚಿಕ್ಕದರಲ್ಲಿ ಈ ರೀತಿ ಟ್ರಿಪ್ ಹೋಗ್ಬೇಕಾದ್ರೆ ನಮ್ಮ ಪೇರೆಂಟ್ಸ್ಗಳು ಬಂದು ಈ ಥರ ಎಲ್ಲ ಬಾಯ್ ಹೇಳಿ ಅವ್ರಿಗೆಲ್ಲ ಎಲ್ಲ ತುಂಬ ಚೆನ್ನಾಗಿ ನಮಗೂ ಖುಷಿ ಆಗ್ತಿತ್ತು. ನೋಡಿ, ನನ್ನ ಮಗನೂ ಕೂಡ ಅಲ್ಲೇ ಬಾಯ್ ಮಾಡ್ದ. ಫ್ರಂಟಲ್ಲೇ ಕೂತಿದ್ರು ಅವರು. ಹಾಗಾಗಿ ಬಾಯ್ ಮಾಡಿ ಎಲ್ಲ ಮಕ್ಳಿಗೂ ನಾನು ಕೂಡ ಹ್ಯಾಪಿ ಜರ್ನಿ ಅಂತ ಹೇಳಿ, ಕೊನೆಗೆ ಒಂದು ಬಸ್ ಇತ್ತು, ನಾವು ಲಾಸ್ಟ್ ಬಸ್ಸು, ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅದಕ್ಕೂ ಕೂಡ ಬಾಯ್ ಮಾಡಿ, ಎಲ್ಲ ಮಕ್ಳಿಗೂ ಕೂಡ ಬಾಯ್ ಮಾಡಿ ಹೊರಡೋಣ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಪೇರೆಂಟ್ಸ್ಗಳೆಲ್ಲ. ನೋಡಿ, ಅವ್ರಿಗೂ ಕ್ಯೂರಿಯಾಸಿಟಿ, ತಮ್ಮ ಮಕ್ಕಳಿಗೆ ಫಸ್ಟ್ ಟ್ರಿಪ್ ಹೇಳ್ಬೇಕಂತಂದರೆ 3 ಮತ್ತು 4ಗೆ ಇದು ಅವ್ರ ಸ್ಕೂಲಲ್ಲಿ ರೇರ್ ಕರ್ಕೊಂಡೋಗೋದು ಈ ರೀತಿ ಟ್ರಿಪ್ಗಳಿಗೆಲ್ಲ. ಇದು ಫಸ್ಟ್ ಟ್ರಿಪ್ ಆಗಿರೋದ್ರಿಂದ ಮಕ್ಳಿಗೂ ಖುಷಿ ಮತ್ತು ಪೇರೆಂಟ್ಸ್ಗಳಿಗಂತೂ ತುಂಬಾ ಖುಷಿಯಾಗಿತ್ತು. ನೋಡಿ, ಎಷ್ಟು ಚೆನ್ನಾಗಿ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಬಾಯ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ನನಗೂ ತುಂಬ ಖುಷಿಯಾಯಿತು. ಅವ್ರಿಗಿನ್ನ ಹೆಚ್ಚಾಗಿ ಪೇರೆಂಟ್ಸ್ಗೆ ಖುಷಿ. ಅಲ್ಲಿರೋರು ಸರ್ಗಳು ಮತ್ತು ಸೆಕ್ಯೂರಿಟೀಸ್ ಎಲ್ಲ ಕ್ರೌಡೆಲ್ಲ ಫುಲ್ಲು ಕ್ಲಿಯರ್ ಮಾಡಿ ಬಸ್ಗಳು ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾಯಿದ್ರು.
ಆದರೂ ಪೇರೆಂಟ್ಸ್ಗಳಲ್ಲೇ ಇದ್ದು ಎಲ್ಲ ಮಕ್ಕಳನ್ನು ವಿಶ್ ಮಾಡಿ ಕಳಿಸ್ಕೊಡ್ತಾಯಿದ್ರು ನೋಡಿ. ಅಲ್ಲಿ ಕೊನೆಗೆ ಯಾವ್ಯಾವ ಮಕ್ಕಳು ಬಂದಿರಲ್ಲ ಆ ಮಕ್ಕಳಿಗೆ ಸ್ವಲ್ಪ ಸೈಡ್ಗೆ ಹಾಕ್ಕೊಂಡು ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ರು. ನಾವು ಕೂಡ ನನ್ನ ಮಗ ಇರೋವಂಥ ಬಸ್ಗೆ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಮತ್ತೆ ಹೋದ್ವಿ. ಅಲ್ಲೇ ಮುಂದೆ ಅವರ ಬಸ್ ನಿಂತಿದ್ದ ಸ್ವಲ್ಪ ಮುಂದೆನೇ ಟೀ ಅಂಗಡಿ ಮತ್ತು ಕಾಫಿ ಎಲ್ಲ ಇತ್ತು. ನಾವು ಕೂಡ ಕುಡಿತಾ ನನ್ನ ಮಗನ ಬಸ್ಗೆ ಬಾಯ್ ಮಾಡ್ತಾ ಇರೋದು ನೋಡಿ. ನಮಗಂತೂ ಖುಷಿ. ಅವ್ನು ನೋಡಿ ಇದೇ ಫಸ್ಟ್ ಟೈಮ್ ಅವ್ನು ಹೋಗಿದ್ದು, ತುಂಬಾ ಖುಷಿ ಆಯಿತು. ಹಾಗೆ ನಾವು ಕೂಡ ಮನೆಗೆ ಹೊರಟಾದ್ಮೇಲೆ ನೋಡಿ ನಾನು ಕೂಡ ವೆಜ್ ಪಲಾವ್ ಮಾಡಿದ್ದೆ. ಅದನ್ನು ತಿಂದ್ಕೊಂಡು ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಮುಂದೆ ಅವ್ರ ಗಾಡಿ ಹೋಗ್ತಾಯಿದೆ. ಅವರು ಕೆಲಸದ ಹತ್ರ ಹೋಗ್ತಾಯಿದೆ. ಅವರು ಗಾಡಿ ಬಂದು ಅಲ್ಲಿ ಸೈಟ್ ಹತ್ರ ನಿಲ್ಲಿಸ್ಬೇಕು ಅಂತ ಹೇಳಿದರು. ಆ ಗಾಡಿನ ಅವ್ರು ಮೂವ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ನಾನು ಹಿಂದೆ ಬೈಕಲ್ಲಿ ಹೋಗ್ತಾಯಿದ್ದೀನಿ. ಅವ್ರನ್ನ ಪಿಕ್ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ಅವ್ರ ಸೈಟ್ಗೆ ಬಂದು ಇದೇ ಥರ ನೋಡಿ ಕೆಲಸ ಮಾಡೋ ಜಾಗ. ಇಲ್ಲಿ ಅವರು ಸ್ವಲ್ಪ ಅವ್ರಿಗೆ ಕೆಲಸ ಇತ್ತು. ಇದು ಕಂಪ್ನಿಯಿಂದ ಏನೋ ಕೊಟ್ಟಿರ್ತಾರೆ ಗಾಡಿನ, ಅದನ್ನು ತಗೊಂಡೋಗಲ್ಲಿ ನಿಲ್ಲಿಸ್ಬೇಕು. ಮತ್ತು ನಮ್ಮ ಬೈಕಲ್ಲಿ ನಾನು ಅವ್ರನ್ನ ಡ್ರಾಪ್ ಮಾಡೋಣ, ಮನೆ ಕಡೆ ಕರ್ಕೊಂಡು ಹೋಗೋಣ ಅಂತೇಳಿ ಅವ್ರ ಜೊತೆನೇ ಬಂದಿದ್ದೆ. ಹೇಗೂ ಬುಜ್ಜಿ ಇರಲಿಲ್ವಲ್ಲ, ನನ್ನ ಮಗ ಟ್ರಿಪ್ಗೆ ಹೋಗಿದ್ದ ಅಲ್ವ, ನನಗೂ ಒಬ್ಬಳೇ ಬೇಜಾರಾಗ್ತಾ ಇರುತ್ತೆ ಮನೇಲಿ. ಹಾಗಾಗಿ ನಾನು ಕೂಡ ಅವ್ರ ಜೊತೆನೇ ಸ್ವಲ್ಪ ಬಂದೆ ಕೆಲಸದ ಹತ್ರ. ನನಗೇನು ಆ ಥರ ಎಲ್ಲ ಕೆಲಸ ಇಲ್ಲ. ಈ ಥರ ಹಳ್ಳಿ ಕಡೆ ಎಲ್ಲ ಬಂದಾಗ ನಾನು ಅವ್ರ ಜೊತೆ ಸ್ವಲ್ಪ ಬಂದುಬಿಡ್ತೀನಿ. ಸಿಟಿ ಸೈಡ್ ಆದರೆ ನಾನು ಅವ್ರ ಜೊತೆ ಏನು ಹೋಗೋದಿಲ್ಲ. ಈ ಕಡೆ ತುಂಬ ವೆದರೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಬಂದಿದ್ದೆ ನೋಡಿ. ಈಗ ಮಧ್ಯಾಹ್ನದ ಊಟನೂ ಮುಗೀತು ನಮ್ಮದಲ್ಲೇ. ಅಲ್ಲಿ ಮನೆಗೆ ಬರಬೇಕಾದ್ರೆ ತುಂಬ ಲೇಟಾಗಿತ್ತು. ಹಾಗಾಗಿ ನೋಡಿ ನನ್ನ ಮಗನ ಬಸ್ಸು ಕೂಡ ಆ ಟೈಮ್ಗೆ ಕರೆಕ್ಟಾಗಿ ನಾವು ನಮ್ಮ ಕೆಲಸನ ಮುಗಿಸ್ಕೊಂಡು ಬಂದ್ವಿ. ಆ ಟೈಮ್ಗೆ ನನ್ನ ಮಗನ ಬಸ್ಸು ಕೂಡ, ಅವ್ನು ಕೂತಿದ್ದ ಬಸ್ಸು ಕೂಡ ಬಂತು. ಅವನು ನಿದ್ದೆ ಮೋಡಲ್ಲಿದ್ದಾನೆ. ನೈಟ್ ಅವ್ನು ಬಂದಾಗ ಒಂದು 9:30 ಆಗಿತ್ತು ಅನಿಸುತ್ತೆ. ಅವನು ಫುಲ್ಲು ನಿದ್ದೆ ಮಾಡಿದ್ದ ನೋಡಿ. ಕೊನೆಗೆ ಮನೆಗೆ ಬಂದು ಕೂಡ ಅವನು ಒಂದು ಆ್ಯಕ್ಟಿವಿಟೀಸ್ ಮಾಡಿ ಮಲಗ್ತಾನೆ ಅಂತ ನಾನು ಹೇಳಿದ್ನಲ್ವ ನೋಡಿ. ಅಷ್ಟು ಟಯರ್ಡ್ ಆಗಿದ್ರು ಕೂಡ ಒಂದು ಆ್ಯಕ್ಟಿವಿಟೀಸ್ ಮಾಡಿ ಅವನು ಊಟ ಎಲ್ಲ ಕೊಟ್ಟು, ಅವನಿಗೆ ಸ್ವಲ್ಪ ಕಾಲೆಲ್ಲ ನೋವಾಗಿತ್ತು, ಅದಕ್ಕೆಲ್ಲ ಬಿಸಿನೀರೆಲ್ಲ ಹಾಕಿ ಅದಾದಮೇಲೆ ಸ್ವಲ್ಪ ಫ್ರೀ ಆದಮೇಲೆ ಇದೊಂದು ವೀಡಿಯೋ ಮಾಡಿದ್ದಾನೆ ಅವನೇ. ನನಗೂ ಗೊತ್ತಿಲ್ಲ ಅವ್ನು ವೀಡಿಯೋ ಮಾಡಿರೋದು. ಓಕೆ, ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್.